ಗೈಸ್ ಇನ್ನೊಂದು ಫ್ಯಾಕ್ಟ್ ಏನು ಗೊತ್ತಾ, ಫನ್ ಫ್ಯಾಕ್ಟು, ಫೋನು ಎಷ್ಟು ಬಿಸಿ ಆಗುತ್ತೆ ಅಂತಂದರೆ ಲೈಕ್ ನಾನು ಇವಾಗ ಔಟ್ಫಿಟ್ ಹೇಗೆ ಚೇಂಜ್ ಮಾಡ್ಕೊಂಡಿರೋದು ಅಂತಂದರೆ ರೀಲ್ ಮಾಡಬೇಕಾಯಿತು. ಸೊ ರೀಲ್ ಮಾಡೋಕ್ಕೆ ಬಂದು ಸರಿನಾ, ಓಕೆನಾ, ಸೂಪರ್ ಆಗೈತಾ, ಹೇಳಿ ಹೆಂಗೈತೆ ಅಂತ. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತು ನಾನು ಶನಿವಾರ, ಇವತ್ತು ಸ್ಯಾಟರ್ಡೆ. ಸೊ ಮಲಗಿ ಎದ್ದು ಎಲ್ಲ ಮನೆಗೆ ಸ್ವಲ್ಪ ಕೆಲಸ ಆಯಿತು. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು, ಸೊ ಇವತ್ತು ನಾನು ಫಾಸ್ಟಿಂಗ್ ಅಲ್ವಾ, ನಾನು ಏನೂ ತಿನ್ನಂಗಿಲ್ಲ. ಸೊ ಇವಾಗ ದೇವ್ರಿಗೆ ಪೂಜೆ ಮಾಡಬೇಕು. ಸೊ ದೇವ್ರಿಗೆ ಪೂಜೆ ಮಾಡಿ ಆ್ಯಂಡ್ ಟೆಂಪಲ್ಗೆ ಹೋಗ್ತಿಲ್ಲ ಇವತ್ತು ನಾನು. ಸೊ ಮಮ್ಮಿನೂ ಇಲ್ಲ, ಯಾರೂ ಇಲ್ಲ, ಮನೇಲಿ ಒಬ್ಬನೇ ಇದ್ದೀನಿ. ಸೊ ಪೂಜೆ ಮಾಡಿ ಸ್ವಲ್ಪ ತಮ್ಮನೇಲಿ ಎಡಿಟ್ ಮಾಡೋದಿದೆ. ಸೊ ತಮ್ಮನೇಲಿ ಎಡಿಟ್ ಮಾಡಬೇಕು. ಆ್ಯಂಡ್ ಆಲ್ಸೋ ಲೈಕ್ ಇವತ್ತೆಲ್ಲನೂ ಆಚೆ ಹೋಗೋ ಥರ ಪ್ಲ್ಯಾನ್ ಮಾಡ್ತೇನೆ. ಲೈಕ್ ಯಾವ ಥರ ಅಂತಂದರೆ, ಮಮ್ಮಿನ ಕರ್ಕೊಂಡು ಎಷ್ಟೊಂದು ದಿವಸ ಆಗಿತ್ತಲ್ಲ ಆಚೆ ಹೋಗ್ಬಿಟ್ಟು ತಿನ್ಕೊಂಡು ಬರೋಣ, ಅಥವಾ ಹೋಟೆಲ್ಗೇನೋ ಹೋಗೋಣ ತಿನ್ಕೊಂಡು ಊಟ ಮಾಡೋಕ್ಕೆ ಇವತ್ತು ನೈಟು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಗೊತ್ತಿಲ್ಲ ಏನಾಗುತ್ತೆ ಇಲ್ವೋ. ಇವತ್ತು ವ್ಲಾಗ್ ನಾನು ಸುಮ್ಮನೆ ಸ್ಟಾರ್ಟ್ ಮಾಡಿದ್ದೆ ಗೈಸ್, ನಾರ್ಮಲ್ ಆ್ಯಸ್ ಯೂಶ್ವಲ್ ನಾನು ನಾರ್ಮಲಾಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಆ ಥರ ಮಾಡಿದ್ದೀನಿ. ಸೊ ನಾನು ಇವತ್ತೆಲ್ಲಿ ಈಗ ಹೋಗ್ತಾ ಇಲ್ಲ, ನಮ್ಮ ಮಮ್ಮಿ ಬರೋ ಗಂಟೆ ನಾನು ಎಲ್ಲೋ ಹೋಗೋಣ, ಮನೇಲೇ ಇರ್ತೀನಿ. ಸೊ ನೋಡ್ಬೇಕು ಏನಾಗುತ್ತೆ ಅಂತ. ಮನೇಲಿ ಎಷ್ಟು ವ್ಲಾಗ್ ಆಗುತ್ತೋ ಅಷ್ಟು ಮಾಡ್ತೀನಿ. ಯಾರು ನನ್ನ ಚಾನಲ್ನ ಲೈಕ್ ಮಾಡಿಲ್ವೋ, ಶೇರ್ ಮಾಡಿಲ್ವೋ, ಸಬ್ಸ್ಕ್ರೈಬ್ ಮಾಡಿಲ್ವೋ, ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್ ಗೈಸ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಬಂದಿದ್ದೀನಿ. ಸೊ ಇಲ್ಲಿ ನೋಡಿರಿ, ಮಲಗಿದ್ನಲ್ಲ, ಕೂದಲೆಲ್ಲ ಹಂಗಂಗೆ ಆಗ್ಬಿಡೈತಿ. ಇಲ್ಲಿ ಕರೆಕ್ಟಾಗಿ ಬಾಚ್ಕೊಡ್ತಿದ್ರು, ಅದು ಇದಾಗ್ತಾಯಿಲ್ಲ. ಸೊ ಇಗ್ನೋರ್ ದ್ಯಾಟ್, ಅದನ್ನು ಇಗ್ನೋರ್ ಮಾಡಿ. ಸೊ ಇವಾಗ ನಾನು ವ್ಲಾಗ್ ಎಲ್ಲಿವರೆಗೂ ಕಂಟಿನ್ಯೂ ಮಾಡ್ತೀನೋ ನನಗೂ ಗೊತ್ತಿಲ್ಲ. ಫಸ್ಟು ಪೂಜೆ ಮಾಡಿಬಿಟ್ಟು ಅವಾಗ ಏನು ಮಾಡ್ಕೊತೀನೋ ನನಗೂ ಗೊತ್ತಿಲ್ಲ. ಮನೇಲಿ ಇದೆಯೋ ಇಲ್ವೋ ನಾನು ಅದು ನೋಡಿಲ್ಲ. ಸೊ ನೋಡೋಣ, ಲೆಟ್ಸ್ ಗೋ ಗೈಸ್. ಅಥವಾ ಹೋಟೆಲಲ್ಲಿ ತರಬೇಕಾ, ನೋಡೋಣ, ಲೆಟ್ಸ್ ಗೋ ಗೈಸ್. ಇನ್ನೊಂದು ಫ್ಯಾಕ್ಟ್ ಏನು ಗೊತ್ತಾ, ಫನ್ ಫ್ಯಾಕ್ಟು ಗೈಸ್, ರಿಯಾಲಿಟಿ. ನೀವು ಇದನ್ನು ತಮಾಷೆ ಅನ್ಕೊಬೋದು. ನನ್ನ ಫೋನು ಎಷ್ಟು ಬಿಸಿ ಆಗುತ್ತೆ ಅಂತಂದರೆ ಲೈಕ್ ಇದು ಸೆಕೆಂಡ್ಸ್ ನಾನು ತೊಗೊಂಡಿರೋ ಫೋನು, ಹೊಸ ಫೋನ್ ಅಲ್ಲ ನಂದು, ಐಫೋನು. ಸೊ ಇದು ವೀಡಿಯೋ ಮಾಡೋ ಪರ್ಪಸ್ಗೆ ನಾನು ತೊಗೊಂಡಿದ್ದು. ಆ್ಯಂಡ್ ಗೈಸ್, ಈ ಫೋನ್ನ ನಾನು ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಲಿ, ಇನ್ನೂ ಅಥವಾ ಎಡಿಟ್ ಮಾಡಬೇಕಾದ್ರೆ ಆಗಲಿ, ಏನೇ ಆಗಲಿ, ಇಲ್ಲಿ ಮೊಸರು ಪ್ಯಾಕೆಟು ಅಥವಾ ಹಾಲು ಪ್ಯಾಕೆಟು ಫುಲ್ ಕೋಲ್ಡಲ್ಲಿ ಫ್ರಿಜ್ಜಲ್ಲಿ ಇಕ್ಕಿರ್ತೀನಿ, ಎತ್ಕೊಂಬಂದು ಹಿಂಗೆ ಇದ್ರ ಮೇಲೆ ಇಕ್ಬಿಟ್ಟು ವ್ಲಾಗ್ ಎಡಿಟ್ ಮಾಡ್ತೀನಿ. ಇಲ್ಲಾಂದರೆ ಚಾರ್ಜರ್ ಹಾಕ್ತೀನಿ. ಯಾಕೆಂದರೆ ಅಷ್ಟು ಬಿಸಿ ಹೋಗಿರ್ತೀವಿ ಗೈಸ್, ಫುಲ್ಲು ಫೋನೆಲ್ಲ ಹ್ಯಾಂಗ್ ಆಗೋಗುತ್ತೆ. ಸೊ ಇದನ್ನ ಹೇಳೋಕ್ಕಾಗಿತ್ತು, ನಿಮ್ಗೆ ಹೇಳ್ತಾ ಇದ್ದೀನಿ. ಲೆಟ್ಸ್ ಗೋ ಗೈಸ್. ಇವಾಗ ಏನು ಮಾಡೋಣ ನೋಡೋಣ. ಫಸ್ಟು ಪೂಜೆ ಮಾಡಿಬಿಡೋಣ. ಇವಾಗ ನನ್ನ ಲಂಚ್ ಟೈಮು. ಸೊ ಅನ್ನ ಸಾಂಬಾರು ಮಾಡಿದ್ರು ನಮ್ಮಮ್ಮ, ನಾನು ಇವಾಗ ನೋಡಿದೆ, ಹಾಕ್ಕೊಂಡೆ. ಆ್ಯಂಡ್ ಸ್ವಲ್ಪ ಮಿಕ್ಸ್ಚರು, ಲೆಟ್ಸ್ ಇಟ್. ನಾನು ಇವಾಗ ಔಟ್ಫಿಟ್ ಹೇಗೆ ಚೇಂಜ್ ಮಾಡ್ಕೊಂಡಿರೋದು ಅಂತಂದರೆ ರೀಲ್ ಮಾಡಬೇಕಾಯಿತು. ಸೊ ರೀಲ್ ಮಾಡೋದಕ್ಕೆ ಔಟ್ಫಿಟ್ ಚೇಂಜ್ ಮಾಡಿಕೊಂಡೆ. ನಮ್ಮಮ್ಮ ನೋಡ್ರಿ ಎಷ್ಟು ಫೋನ್ ಮುಳುಗೋಗ್ಬಿಟ್ಟವ್ರೆ ಅಂದರೆ, ಎನಿ ಟೈಮ್ ಫೋನ್ ನೋಡಬೇಕು ಅವರು, ಎನಿ ಟೈಮ್ ಫೋನ್ ನೋಡ್ತಾನೆ ಇರ್ತಾರೆ ನಮ್ಮಮ್ಮ. ಅದೇನಕ್ಕಂತ ಗೊತ್ತಿಲ್ಲ, ಎನಿ ಟೈಮ್ ಫೋನ್, ಒಂದು 24 ಗಂಟೆ ಫೋನ್ ನೋಡ್ತಾರೆ. ನಾನು ಅಷ್ಟು ಫೋನ್ ನೋಡೋಲ್ಲ, ಅಷ್ಟು ನೋಡ್ತಾರೆ ನಮ್ಮಮ್ಮ. ಇವಾಗ ರೀಲ್ ಮಾಡಬೇಕು ಗೈಸ್, ರೀಲ್ ಮಾಡಿ ಸೊ ಎಡಿಟ್ ಮಾಡಬೇಕು. ಆ್ಯಂಡ್ ತಮ್ಮನೇಲಿ ಎಡಿಟ್ ಮಾಡಿದೆ ಆಗಲೇ, ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದು 5 o'clock ಬರುತ್ತೆ. ಸೊ ಇವಾಗ ರೀಲ್ ಮಾಡಿ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಗೈಸ್, ನಮ್ಮಮ್ಮ ರೀಲ್ ಮಾಡೋಕ್ಕೆ ಬಂದಿ ನೋಡಿ, ಇಲ್ಲಿ ಬೇರೆಲ್ಲಲ್ಲಿ ಹಾಕೊಂತಾರೆ ಅವರು. ಬೆಳ್ಳಗೆ ಕಾಣಿಸ್ಬೇಕಂತೆ, ಬೆಳ್ಳಗೆ ಇರೋದೇ ಕಪ್ಪಗೆ ನಮ್ಮಮ್ಮ, ಅದರಲ್ಲಿ ಕ್ರೀಮ್ ಹಾಕೊಂಡು ಬೆಳ್ಳಗೆ ಬರ್ಬೇಕಂತ, ಬೆಳ್ಳಗೆ. ಅಯ್ಯೋ ಒಳ್ಳೆ ಕತೆ ನಮ್ಮಮ್ಮಂದು. ಸೊ ಬನ್ನಿ ಇವಾಗ ರೀಲ್ ಮಾಡೋಣ ಗೈಸ್. ಕಾಫಿ ಜೊತೆಗೆ ಬನ್ನು ತಿನ್ಬೇಕು, ಇವಾಗ ತಿಂತೀನಿ. ಸೊ ಒಂದು ಹುಡುಗಿ ಪಾಪ, ಚಿಕ್ಕ ಹುಡುಗಿ ಡ್ರಾಯಿಂಗ್ ಬಿಡಿಸ್ಕೊಟ್ರಿ ಅಂತ ಕೇಳ್ತು. ಅದನ್ನು ಬಾರ್ಡರ್ ಬಿಡಿಸ್ಬೇಕಂತೆ, ಅದು ಬಾರ್ಡರ್ ಬಿಡಿಸ್ಬೇಕು. ಆಮೇಲೆ ಕಾಫಿ ಕುಡಿದು, ಕಾಫಿ ಟೈಮಲ್ಲ ಗೈಸ್ ಇವಾಗ ನಮ್ಮದು. ಸೊ ಕಾಫಿ ಕುಡಿದು ಫ್ರೆಶ್ ಅಪ್ ಆಗಿ ದೇವ್ರಿಗೆ ಪೂಜೆ ಮಾಡೋಣ. ನೋಡಿ, ಚಿತ್ರಾಗೆ ಇದೆರಡನ್ನ ಬಾರ್ಡರ್ ಮಾಡಿಕೊಟ್ಟೆ ನಾನೇ, ಚೆನ್ನಾಗೈತೆ ಅಂತ ಹೇಳಿ. ಸೊ ಇಷ್ಟೊತ್ತು ಇದನ್ನು ಮಾಡಿ ಕೊಡ್ತಿದ್ದೀನಿ. ತಗೋ ಚಿತ್ರ, ಇಟ್ಕೊಂಡು. ಸರಿನಾ, ಓಕೆನಾ, ಸೂಪರ್ ಆಗೈತಾ, ಹೇಳಿ ಹೆಂಗೈತೆ ಅಂತ. ಪಕ್ಕಾನಾ? ಓಕೆ ಬಾಯ್. ಸೊ ಗೈಸ್, ಇವಾಗ ಆಚೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ನಲ್ಲ, ಸೊ ಎಲ್ಲ ಫ್ಲಾಪ್ ಆಯಿತು. ಆಚೆ ಹೋಗೋಕ್ಕಾಗಲ್ಲ, ಏನಿಲ್ಲ, ಎಲ್ಲ ಹಂದಿ ಆಯ್ತಮ್ಮ. ಏನು ಮಾಡೋದು, ಆಚೆ ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡಲ್ಲ. ಸೊ ಗೊತ್ತಿಲ್ಲ ಗೈಸ್ ಏನು ಮಾಡೋದು ಅಂತ.
ಸೊ ನೋಡೋಣ ಎಷ್ಟೊತ್ತಾಗುತ್ತೋ ಇಷ್ಟೊತ್ತು ವ್ಲಾಗ್ ಮಾಡ್ತೀನಿ ಗೈಸ್. ಸೀರಿಯಸ್ಸಾಗಿ ನಿಮಗೂ ಬೋರ್ ಹೊಡಿಬೋದು ಮನೇಲಿ ನಾನು ವ್ಲಾಗ್ ನೋಡಿ 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 ಎಲ್ಲೂ ಹೋಗಲ್ಲ ಏನು ಮಾಡ್ತೇನೆ ಅಂತ. ಬಟ್ ಆದರೂ ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಸೊ ಆದಷ್ಟು ಬೇಗ ಒಳ್ಳೆ ವ್ಲಾಗ್ ಕೊಡ್ತೀನಿ. ಯಾಕೆ ಅಂತ ಅಂದರೆ ಕಾಲೇಜ್ ಇಲ್ವಲ್ಲ ಗೈಸ್, ಆ್ಯಂಡ್ ಆಲ್ಸೋ ಲೈಕ್ ರಜಾ ಪ್ರಾಪರ್ ಆಗಿ ರಜೆ ಇಲ್ಲ ಎಲ್ಲೂ ಹೋಗಿ ಪ್ಲ್ಯಾನ್ ಮಾಡೋಕ್ಕೆ. ಸೊ ನೋಡೋಣ ಒಂದು ಒಳ್ಳೆ ಪ್ರಾಪರ್ ವ್ಲಾಗನ್ನ ಆಗದಷ್ಟು ಬೇಗ ಕೊಡ್ತೀನಿ ನಿಮ್ಗೆ ಅಂತ ಹೇಳ್ತಾ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಸೊ ಇಲ್ಲಿವರೆಗೂ ವ್ಲಾಗ್ ಮಾಡ್ತೀನೋ ಅಲ್ಲಿವರೆಗೂ ನೋಡ್ತಾಯಿರಿ. ಅನ್ನ ಸಾಂಬಾರು, ಅನ್ನ ಬೇಳೆ ಸಾಂಬಾರು ಇದು ಮಮ್ಮಿ, ಅನ್ನ ಬೇಳೆ ಸಾಂಬಾರು, ಗೋಬಿ ಮಂಚೂರಿ. ನಮ್ಮ ಅಮ್ಮನೂ ತಿಂತಿದ್ದಾರೆ ಅನ್ನ ಬೇಳೆ ಸಾಂಬಾರು ಗೋಬಿ ಮಂಚೂರಿ. ಸ್ವೀಟ್. ಸೊ ಗೈಸ್ ಓಪಿ ವ್ಲಾಗ್ ಇಲ್ಲಿವರೆಗೂ ನೋಡ್ತೀನಿ. ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ. ಸೊ ಇವತ್ತು ನಾನೇನು ತೋರ್ಸೋಕ್ಕಾಗಲಿಲ್ಲ ಅಷ್ಟೊಂದು. ಸೊ ನಾನೆಲ್ಲೋ ಆಚೆನೂ ಹೋಗಿರಲಿಲ್ಲ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ ಅಂತ ಹೇಳ್ತಾ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ, ಇಟ್ಸ್ ಓಕೆ. ಐ ನೋ ಗೈಸ್, ನಿಮಗೆ ನಾನು ಡೈಲಿ ಮನೇಲಿ ತೋರಿಸಿದೆ ಆಗಲಿ ಕಾಲೇಜಲ್ಲಿ ತೋರಿಸಿದೆ ನೋಡಿ ನೋಡಿ ಬೇಜಾರಾಗ್ತಿರ್ಬೋದು. ಬಟ್ ಮೈ ಜರ್ನಿ ವಿಲ್ ಬಿ ಹಾರ್ಡ್. ಸೊ ನೀವು ಸಪೋರ್ಟ್ ಮಾಡ್ತಾ ಇರಬೇಕು. ಯಾರ್ಯಾರಿಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ, ಈ ವ್ಲಾಗ್ ಇಷ್ಟ ಆಗಿರುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ಸಿಗ್ತೀನಿ ನ್ಯೂ ವ್ಲಾಗ್ ಜೊತೆ. ಎಲ್ಲರೂ ಟೇಕ್ ಕೇರ್, ಲವ್ ಯು ಆಲ್, ಬೈ ಬೈ.